ಬಿಡಪ್ಪಿ. ಹಲೋ, ಅವನು ಬಿಸಿ ಆಗಿದ್ದಾನೆ, ಮಾತಾಡಕ್ಕಾಗಲ್ಲ. ನಾನು ಫ್ರೀ ಆಗಿದ್ದೀನಿ, ಮಾತಾಡೋಣ ಬನ್ನಿ. ಏನ್ ವಿಷಯ? ನಮ್ಮ ಹುಡುಗಿ ಒಬ್ಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ತಪ್ಪಿಸ್ಕೊಂಡ್ಬಿಟ್ಟಿದ್ದಲ್ಲ, ಓಡೋಗ್ಬಿಟ್ಟಿದ್ದಾಳ. ಓಡೋಗಿದ್ದಾಳೆ ಬಿಡಪ್ಪಿ. ಕೇಳೋದಕ್ಕೆ ಕ್ಲಾಸ್ ಆಗಿರ್ಲಿ ಅಂತ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದೆ ಅಷ್ಟೇ. ಹೆಂಗ್ ಓಡೋಗ್ಬಿಟ್ಲು, ಯಾಕೆ ಓಡೋಗ್ಬಿಟ್ಲು, ಯಾರ ಜೊತೆ ಓಡೋಗ್ಬಿಟ್ಲು? ನಮ್ಮ ಅಳಿಯ ಮದುವೆ ಆಗ್ಬೇಕಾಗಿದ್ದ ಹುಡುಗಿನ ಮೈಸೂರಿನ ಹುಡುಗ ಒಬ್ಬ ಆರ್ಸ್ಕೊಂಡು ಹೋಗ್ಬಿಟ್ಟವನೆ. ಏನೋ 3 ಗಾಡಿ 30 ಬಾಡಿ ನಿಮ್ಮನ್ನ ಯಾಮಾರ್ಸಿ ಎತ್ತಾಕೊಂಡು ಹೋಗೋನೆ ಅಂದ್ರೆ ಅವ್ನ್ ಯಾರು ರಿಯಲ್ ಇರೋ ಬೂದ್ ಗುಂಬಳಕಾಯಿ ಮಗದವನೆ. ಹೊಸ ಮನೆಗೆ ಬೂದ್ ಗುಂಬಳಕಾಯಿ ಹೊಡೆದಾಗ ಹೊಡೆದ್ಬಿಡ್ತೀನಿ. ಹುಷಾರ್. ಹಲೋ ಹಲೋ, ಅಣ್ಣವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಿನ್ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಈಗೇನ್ ಅವ್ನ್ ಹಿಡ್ಕೊಳ್ಬೇಕು ತಾನೆ? ಎಷ್ಟ್ ಕೊಡ್ತೀಯ? ಎಷ್ಟ್ ಬೇಕಾದ್ರೆ ಕೊಡ್ತೀನಿ. ಅವ್ನ್ ಫೋಟೋ ಕೊಡು. ಫೋಟೋ ಗಿಟ ಏನೂ ಇಲ್ಲ. ಡೀಟೇಲ್ಸ್ ಹೇಳು. ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಲಕ್ಷಣವಾಗಿ ಹೀರೋಯಿನ್ ತರ ಇದ್ದಾಳೆ, ಸಂಧ್ಯಾ ಅಂತ. ಹುಡುಗ ದಾಡಿ ಮೀಸೆ ಬಿಟ್ಕೊಂಡು 420 ತರ ಇರ್ತಾನೆ. ನಿನ್ಗೇನ್ ಗೊತ್ತಾಯ್ತು? ಅಂತ ಸುಂದರವಾಗಿರೋ ಹುಡುಗಿರಲ್ಲ ಇಂತ ಪೊರ್ಕೆ ನನ್ ಮಕ್ಕಳ ಜೊತೆ ತಾನೆ ಓಡಾಗೋದು. ಕರೆಕ್ಟ್ ಆಗಿ ಹೇಳಿದೆ ಅಪ್ಪಿ. ಫೋನ್ ನಂಬರ್ ಕೊಡು. 9448. ಹಲೋ, ನಮ್ಮ ಅಸ್ಟೆಂಟ್ ಕೇಳಿ. ಇವನ ಹತ್ರ ಕೇಳ್ಕೊಳ. 9448426370. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ನೀವು ಮಲಗಿದ್ರು ಪರವಾಗಿಲ್ಲ, ಫೋನ್ ಮಾತ್ರ ಎದ್ದಿರ್ಬೇಕು. ಯಾವುದೇ ಟೈಮಲ್ಲಿ ಅವ್ನು ಹಿಡಿದ ತಕ್ಷಣ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಓಕೆ? ರೈಟ್ ಹೇಳಿ, ರೈಟ್ ಹೇಳಿ. ಉದ್ದಕ್ಕೂ ಇಂಥ ತಗಡ್ ನನ್ ಮಕ್ಳು, ಇಂಥ ಮೆಂಟಲ್ ನನ್ ಮಕ್ಳೇ ನನಗೆ ಸಿಗ್ತಾರೆ. ಬೆಂಗಳೂರಿನಿಂದ ಓಡೋದ್ರ ನಮ್ಮೂರ್ಗೆ ಯಾಕೆ ಬರ್ತಾರೆ? ಲೇ ಡಬ್ಬ ನನ್ ಮಗನೇ, ಈ ಗುಂಡು ಕೂಡ ಬೆಂಗಳೂರ್ದೇ ಕಣೋ. ಇದು ನಮ್ಮ ಊರಿಗೆ ಬಂದಿಲ್ವಾ, ನಾವ್ ಇದನ್ನ ಕುಡ್ದಿಲ್ವಾ? ಅದೇ ತರ ನಮ್ ಟೈಮ್ ಚೆನ್ನಾಗಿದ್ರೆ ಅವ್ನು ಈ ಊರಿಗೆ ಬಂದೇ ಬರ್ತಾನೆ, ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ. ನಮ್ ಟೈಮ್ ಬ್ಯಾಡ್ ಆಗಿ ನಮ್ಮ ಊರಿಗೆ ಬಂದ್ರು ನಮ್ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ ಬಾಸ್ ಬಾಸ್ ಅಕ್ಕಡ್ ಚೂಡು. ಎಕ್ಕಡ ಬಾಸ್, ಬೆಂಗಳೂರಿಂದ ಬರ್ಬೇಕಾದವ್ರು ಇವ್ರೇ ಅನ್ಕೊಂಡಿದ್ದೀನಿ ಬಾಸ್. ಫೋನ್ ಮಾಡ್ಬಿಡ್ತೀನಿ ಬಾಸ್, ಒಂದ್ ಫೋನ್ ಮಾಡ್ಬಿಡ್ತೀನಿ. ಲೈ, ಇವ್ರು ಅವರಾಗಿಲ್ಲ ಅಂದ್ರೆ ಅವ್ರು ನಮ್ಮನ್ನ ನಾವಾಗಿರಕ್ ಬಿಡಲ್ಲ. ಮೊದ್ಲು ಕನ್ಫರ್ಮ್ ಮಾಡ್ಕೋಬೇಕು. ಫಾಲೋ ಮೀ. ನಮಸ್ಕಾರ ಸರ್. ಹಲೋ, ನಮಸ್ಕಾರ. ಇಲ್ಲಿ ಮೈಸೂರ್ಗೆ ಹೋಗಕ್ಕೆ ಯಾವ್ದಾರ ಒಂದು ಗಾಡಿ ಸಿಗುತ್ತಾ? ನೀವೆಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಬಾಸ್ ಫೋನ್ ಮಾಡ್ಲಾ? ಯಾವ ಗಾಡಿನೂ ಸಿಗೋದಿಲ್ಲ. ಹೋಗ್ಲಿ, ಇಲ್ಲಿ ಉಳ್ಕೊಳಕ್ ಗಿಳ್ಕೊಳಕ್ಕೆ ಯಾವ್ದಾರ ಹೋಟ್ಲ್ ಗಿಟ್ಲು? ಉಳ್ಕೊಳಕ್ಕೂ ಸಿಗೋದಿಲ್ಲ, ತಿನ್ನೋಕ್ಕೂ ಸಿಗೋದಿಲ್ಲ. ಮತ್ ನೀವೆಲ್ಲ ಹೇಗ್ ಬದುಕಿದೀರಾ? ನಾನ್ ಹೇಳಿದ್ದು ನಿಮ್ ತರ ಹೊರಗಡೆಯಿಂದ ಬಂದವ್ರಿಗೆ. ಏನು ಸಿಗಲ್ಲ ಅಂತೀರಾ? ಮತ್ ಸೆಲ್ ಫೋನ್ ಎಲ್ಲ ಇಟ್ಕೊಂಡಿದೀರಾ? ನೀರೇ ಇಲ್ದೇ ಇರೋ ಹಳ್ಳಿಲಿ ಕೂಡ ನೆಟ್ವರ್ಕ್ ಸಿಗುತ್ತೆ. ದಟ್ ಈಸ್ ಇಂಡಿಯಾ. ನಿಮ್ಗೊಂದು ಸೈಕಾಲಜಿ ಗೊತ್ತಾ? ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ, ಆದ್ರೆ ಮಾತಾಡದೆ ಹೋದ್ರೆ ಬದುಕಲ್ಲ. ನಿಮ್ ತರ. ಕರೆಕ್ಟ್ ಆಗಿ ನನ್ನ ಹತ್ರ ಒಂದು ಲವ್ ಹೌಸ್ ಇದೆ. ಓಡ್ ಬಂದ ಲವರ್ಸ್ ಮಾತ್ರ ಅದ್ರಲ್ಲಿ ಆಶ್ರಯ ಕೊಡ್ತೀವಿ. ಅದೇನು ಓಡ್ ಬಂದವ್ರಿಗೆ ಮಾತ್ರ? ಓಡ್ ಬಂದ್ರು ಕೊಡ್ತೀವಿ, ನಡ್ಕೊಂಡ್ ಬಂದ್ರು ಕೊಡ್ತೀವಿ. ಲವರ್ಸ್ಗೆ ಆಶ್ರಯ ಕೊಡೋದು ನನ್ನ ಹಾಬಿ. ಓಹ್. ಹುಡುಗಿ ನೋಡಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳೆ. ಹೆಸರು ಲಕ್ಷ್ಮಿನಾ? ಅಲ್ಲ, ಸಂಧ್ಯಾ. ಬಾಸ್ ಒಂದ್ ಫೋನ್ ಮಾಡ್ಬಿಡ್ತೀನಿ ಬಾಸ್. ನೀನ್ ಹೋಗಿ ಅಡಿಗೆ ಮಾಡು. ಉಟ್ಕೊಳಕ್ ಬಟ್ಟೆ, ತಿನ್ನಕ್ ಮೊಟ್ಟೆ, ಮಲ್ಕೊಳಕ್ ಒಂದ್ ಕಟ್ಟೆ, ಎಲ್ಲ ರೆಡಿ ಇದೆ. ಒನ್ ನೈಟ್ ಇದ್ದೋಗೋರ್ಗೆ ಇವೆಲ್ಲ ಯಾಕೆ ಸರ್? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಲವರ್ಸ್ ಬಂದಿದ್ದೀರಾ, ಕುಡಿದು ತಿಂದು ಎಂಜಾಯ್ ಮಾಡಿ. ಅರೇಂಜ್ ಮಾಡಕ್ ನಾನಿದ್ದೀನಿ. ಅಲ್ಲ ಸರ್, ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ರೆ ನೀವೇನ್ ಸರ್ ಲವರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಲ್ಯಾಂಡ್ ನ ಹುಟ್ಟಾಕಲ್ಲ, ಆದ್ರೆ ಲವರ್ಸ್ 100 ಜನ ಲವರ್ಸ್ ಹುಟ್ಟಾಕ್ತಾರೆ. ಅದೇ ತರ ಲವರ್ಸ್ ಹುಟ್ಟಿ ಬೆಳೆದು 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 ಇಡೀ ಪ್ರಪಂಚನೇ ಪ್ರೇಮ ಲೋಕ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ ಬೆಳೆಯೋದು ಪ್ರೇಮ ಲೋಕ ಅಲ್ಲ, ಪಾಪ್ಯುಲೇಷನ್. ಜಿ ಪಿಕ್ಚರ್ ಹಿಟ್ ದಿನದ ಫೀಲಿಂಗ್.